ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್. ಸೊ ಈಗ ಟೈಮ್ ಆಗಿದೆ ಆಲ್ಮೋಸ್ಟ್ 1:45. ಎಸ್. ಸೊ ಮಮ್ಮಿ ಡೆಕ್ಯಾಥ್ಲಾನ್ ನೋಡಿಲ್ಲ ಅಂತಂದರು. ಸೊ ಡೆಕ್ಯಾಥ್ಲಾನ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವ್ರನ್ನೂ ಕರ್ಕೊಂಡು ಹೋಗ್ತೀನಿ. ಇವರು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಬೋದಲ್ವ ಅಲ್ಲಿ ಆ ಕಡೆ ಈ ಕಡೆ. ಸೊ ಮನೇಲೇ ಇದ್ದಿದ್ದು ಅವ್ರಿಗೂ ಬೋರ್ ಆಗಿಬಿಟ್ಟಿದೆ. ಸೊ ಹಾಗೆ ಕರ್ಕೊಂಡು ಹೋಗೋಣ ಅಂತ. ಸಿಕ್ಕಾಪಟ್ಟೆ ಬಿಸಿಲಪ್ಪ, ನಾನು ಬಿಸಿಲಲ್ಲಿ ಇರೋಂಗಿಲ್ಲ. ಸೊ ಬೇಗ ಬೇಗ ಹೋಗ್ಬಿಟ್ಟು ಊಟ ಮಾಡಿಕೊಂಡು, ಮೇನೇ ಊಟ ಮಾಡಿದ್ದಾರೆ, ನಾನು ಮಾಡೇ ಇಲ್ಲ. ಅಯ್ಯೋ, ಒಂದು ವಾರ ಆಯ್ತು ನಾನು ನೆಟ್ಟಿಗೆ ಊಟ ಮಾಡಿ, ಏನೂ ಮಾಡೇ ಇಲ್ಲ. ಸೊ ಮುಗಿಸ್ಕೊಂಡು ಡೆಕ್ಯಾಥ್ಲಾನ್ ಹೋಗೋಣ. ಅಲ್ಲೇನೇನು ಅಫೋರ್ಡಬಲ್ ಆಗಿರುತ್ತೆ, ಏನೇನು ಚೆನ್ನಾಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನೀವು ನೋಡಿ, ಹೋಗದೇ ಇರೋದು ಹೋಗ್ಬೋದು, ಶಾಪ್ ಮಾಡ್ಬೋದು. ಎಸ್, ಅಲ್ಲಿ ಸ್ಕೂಟ್ರಲ್ಲಿ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಊಟ ಎಲ್ಲ ಮಾಡಿಕೊಂಡು ನಾವು ಡೆಕ್ಯಾಥ್ಲಾನ್ಗೆ ಸ್ಟಾರ್ಟ್ ಆದ್ವಿ. ಸೊ ಇಲ್ಲಿಂದ ನಮ್ಮ ಮನೆಯಿಂದ ರಫ್ಲಿ 4 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ. ಇದು ಹೊಸೂರು ರೋಡಲ್ಲಿರೋ ಡೆಕ್ಯಾಥ್ಲಾನ್. ನಮ್ಮನೆಗೆ ಹತ್ತಿರ 2 ಇದೆ, ಒಂದು ಸರ್ಜಾಪುರ್, ಒಂದು ಹೊಸೂರು ರೋಡಲ್ಲಿ. ಸರ್ಜಾಪುರಲ್ಲಿ ಅಷ್ಟಾಗಿ ಕಲೆಕ್ಷನ್ಸ್ ಇರೋಲ್ಲ ನಾನು ನೋಡಿರೋ ಅಷ್ಟು. ಸೊ ಈ ಕಡೆನೇ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿಗೆ ಇದು ಆ್ಯಕ್ಚುಲಿ ಫಸ್ಟ್ ಟೈಮ್. ಯಾವತ್ತಿಂದನೋ ಕೇಳ್ತಾಯಿದ್ರು ಕರ್ಕೊಂಡೋಗು ಅಂತ. ನಾನು ಅದನ್ನು ಪುಷ್ ಮಾಡಿ ಇವತ್ತು ಕೊನೆಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರನ್ನ. ಸೊ ಅಲ್ಲಿ ಅವ್ರು ಎಷ್ಟೆಷ್ಟೆಲ್ಲ ಶಾಪ್ ಮಾಡ್ತಾರೆ, ಏನೇನೆಲ್ಲ ಶಾಪ್ ಮಾಡ್ತಾರೆ ಅಂತ ನೋಡಿ. ಸೊ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮ್ಲಿ ಅವ್ರ ಜೊತೆ ಎಲ್ಲನೂ ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೋಣ. ಸೊ ನೋಡಿ, ರೋಡೆಲ್ಲ ಫ್ರೀ ಆಗಿತ್ತು, ಅದಕ್ಕೆ ನಾನು ಇಷ್ಟೊತ್ತಲ್ಲೇ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಆ್ಯಕ್ಚುಲಾಗೆ ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಮಂತ್ ಜೂನ್ ಜುಲೈಯಲ್ಲಿ ಅನಿಸುತ್ತೆ, ಇನ್ನೂ ಅದು ಫೈನಲೈಸ್ ಆಗಿಲ್ಲ. ಸೊ ಅದಕ್ಕೆ ಅಂತ ಸ್ವಲ್ಪ ಬೇಕಾಗಿರೋ ಸ್ಮಾಲ್ ಸ್ಟಫ್ಸ್, ಇಂಪಾರ್ಟೆಂಟ್ ಸ್ಟಫ್ಸ್ ಶಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬಂದ್ವಿ ನೋಡಿ ಡೆಕ್ಯಾಥ್ಲಾನ್ಗೆ. ನನಗಂತೂ ತುಂಬಾ ಫೇವ್ರೆಟ್ ಇದು ಸ್ಪೋರ್ಟ್ ಟ್ರೆಕ್. ನಾನು ಯೂಶ್ವಲಾಗಿ ಟ್ರೆಕ್ ಮಾಡ್ತಾ ಇರ್ತೀನಿ, ತುಂಬ ಟ್ರೆಕ್ ಮಾಡ್ತೀನಿ. ಸೊ ಅಂಥವ್ರಿಗೆ ಇದು ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಶೂಸ್ ಆಗಲಿ, ಅದು ಸ್ಪೋರ್ಟ್ಸ್ ವೇರ್ ಆಗಲಿ, ತುಂಬ ಅಫೋರ್ಡಬಲ್ ಆಗಿರುತ್ತೆ ಕೆಲವೊಂದು ಪ್ರಾಡಕ್ಟ್ಸ್. ಸೊ ಅದನ್ನು ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಅವರು ಫ್ಲೀಸ್, ಜಾಕೆಟ್ಸ್ ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಹೇಗೆ ಏನೇನು ಅಂತ ತುಂಬ ಅಫೋರ್ಡಬಲ್ ಆಗಿರೋದು ಕೆಲವೊಂದು ಪ್ರಾಡಕ್ಟ್ಸ್ ಇದೆ. ಅದನ್ನು ಆ್ಯಕ್ಚುಲಿ ನಾನೊಂದು ರೀಲ್ ಮಾಡಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಸೊ ಪ್ಲೀಸ್ ಅಲ್ಲೂ ಚೆಕ್ ಮಾಡಿ ಒಂದು ಸರಿ, ಏನೇನು ಅಫೋರ್ಡಬಲ್ ಆಗಿರುತ್ತೆ, ಏನೇನು ನೀವು ಪರ್ಚೇಸ್ ಮಾಡ್ಕೋಬೋದು ಅಂತ. ಸೊ ನೋಡಿ, ಎಷ್ಟು ವೆರೈಟಿ ಜಾಕೆಟ್ಸ್ ಇರುತ್ತೆ, ಫ್ಲೀಸ್ ಇರುತ್ತೆ, ಆಮೇಲೆ ಸಾಕ್ಸ್. ಒಂದೊಂದು ಸೆಕ್ಷನ್ನು ಅವರು ಕ್ಲೀನಾಗಿ ಡಿವೈಡ್ ಮಾಡಿರ್ತಾರೆ. ವಿಮೆನ್ ವೇರ್ ಒಂದಿರುತ್ತೆ, ವಿಮೆನ್ ಫುಟ್ ವೇರ್ ಒಂದಿರುತ್ತೆ, ಮೆನ್ ಫುಟ್ ವೇರ್, ಮೌಂಟೇನ್ ಹೈಕಿಂಗ್, ಆ ಥರ ಎಲ್ಲ ಸಪ್ರೇಟ್ ಮಾಡಿರ್ತಾರೆ. ಅದೇ ತುಂಬಾ ಇಷ್ಟ ನನಗೆ ಆ ಪಾರ್ಟ್. ನಾವೆಲ್ಲಿ ಹೋಗಬೇಕು ಅಂತ ಕ್ಲಿಯರಾಗೆ ನೀವು 2-3 ಟೈಮ್ಸ್ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿ ಹೋಗಬೇಕು, ಯಾವ ಸೆಕ್ಷನ್ಗೆ ಹೋಗಬೇಕು. ಫುಟ್ಬಾಲ್ ಒಂದು ಸೆಕ್ಷನ್ ಇರುತ್ತೆ, ಬಾಸ್ಕೆಟ್ಬಾಲ್ ಒಂದು ಸೆಕ್ಷನ್ ಇರುತ್ತೆ, ಸ್ವಿಮ್ ಒಂದು ಸೆಕ್ಷನ್ ಇರುತ್ತೆ, ಕ್ರಿಕೆಟ್ ಒಂದು ಸೆಕ್ಷನ್ ಇರುತ್ತೆ. ಸೊ ಎಲ್ಲ ಈ ಥರ ಬೇರೆ ಬೇರೆ ಇರುತ್ತೆ. ನೋಡಿ, ಈ ವೈಟ್ ಜಾಕೆಟ್ ಸ್ವೆಟರ್ ಇದೆಯಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಲೈಟ್ ವೇಟ್. ಇದರೊಳಗಡೆ ಥರ್ಮಲ್ ಹಾಕ್ಕೊಂಡು ಇದನ್ನು ಹಾಕ್ಕೋಬೋದು, ತುಂಬ ಲೈಟ್ ವೇಟ್. ಆ್ಯಂಡ್ ಪ್ರೈಸ್ ಆಲ್ಸೋ ಓಕೆ, 2500 ಏನೋ ಇತ್ತು. ಇಟ್ ವಾಸ್ ವರ್ತ್ ಇಟ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಮಿಸ್ ಮಾಡಬೇಡ ಇದನ್ನು ತಗೋ ಅಂತ ನಮ್ಮ ಮಮ್ಮಿಗೆ ತಗೋ ಅಂತ ಹೇಳ್ತಿದ್ದೆ. ತುಂಬಾ ಚೆನ್ನಾಗಿದೆ ಅದು. ಸೊ ಈ ಥರ ನೀವು ನಿಧಾನಕ್ಕೆ ನೋಡಿ ಪರ್ಚೇಸ್ ಮಾಡ್ಬೋದು. ಇಲ್ಲಿಗೆ ಬಂದರೆ ಅಂತೂ ಮಿನಿಮಮ್ 1 hour, 1.5 hour, 2 hours ಆಗುತ್ತೆ. ಅಂದರೆ ನೀವು ಕೆಲವೊಂದು ಪರ್ಚೇಸ್ ಮಾಡಲೇಬೇಕು ಇಷ್ಟಿಷ್ಟೇ ಅಂತಂದರೆ 2 hoursಲ್ಲಿ ಮುಗ್ದೋಗುತ್ತೆ. ಇಲ್ಲ ನಿಧಾನಕ್ಕೆ ಪ್ರತಿಯೊಂದು ನೋಡಬೇಕು, ನಿಧಾನಕ್ಕೆ ಬರಬೇಕು ಅಂದರೆ 3 hours ಖಂಡಿತ ಆಗುತ್ತೆ ಇಲ್ಲಿ ಬಂದರೆ. ನಾನು ಪುಟ್ಟ ಬಂದರೆ ಅಂತೂ ಆ್ಯಕ್ಚುಲಾಗಿ 2.5 hours 3 hours ಆಗಿಬಿಡುತ್ತೆ. ನಿಧಾನಕ್ಕೆ ನಾವು ಒಂದೊಂದು ಸೆಕ್ಷನೇ ನೋಡ್ಕೊಂಡು ಏನೇನು ಅಪ್ಡೇಟ್ ಆಗಿದೆ, ಏನೇನು ಪ್ರಾಡಕ್ಟ್ಸ್ ಹೊಸದಾಗಿ ಬಂದಿದೆ, ಯಾವ್ಯಾವ ಸೆಕ್ಷನಲ್ಲಿ ಹೊಸದಾಗಿ ಬಂದಿದೆ ಅಂತ ನಿಧಾನಕ್ಕೆ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ತೀವಿ. ಸೊ ನಮ್ಮ ಮಮ್ಮಿ ಬಂದಿರೋದ್ರಿಂದ ಅವ್ರು ಕೆಲವೊಂದು ಪ್ರಾಡಕ್ಟ್ಸೇ ಬೇಕಿತ್ತು. ಈ ಮೌಂಟೇನ್, ಈ ಫ್ಲೀಸ್, ಆಮೇಲೆ ಈ ಸ್ವೆಟರ್ಸ್ ಅಂಥದ್ದು, ವಾರ್ಮ್ ವೇರ್ಸ್ ಆ ಥರ ಬೇಕಿತ್ತು. ಸೊ ಅದಕ್ಕೆ ಅಂತಲೇ ನಾವು ಬೇಗ ಮುಗಿಸ್ಕೊಂಡ್ವಿ. ಸೊ ನೋಡಿ, ಆಮೇಲೆ ಮಕ್ಕಳಿಗೆ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಮುಂಚೆ ಈ ಪೋಗೋ ಸ್ಟಿಕ್, ಸ್ಕೇಟ್ ಬೋರ್ಡ್ಸ್ ಅದೆಲ್ಲ ಇರ್ತಾಯಿತ್ತು. ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಮಕ್ಕಳಿಗೆ ಅಂತೂ ಸ್ಪೋರ್ಟ್ ವೇರ್ ತುಂಬ ಚೆನ್ನಾಗಿರುತ್ತೆ, ತುಂಬ ಅಫೋರ್ಡಬಲ್ ಆಗೂ ಇರುತ್ತೆ, ತುಂಬ ಕಂಫರ್ಟಬಲ್ ಆಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನೋಡಿ ತೊಗೊಳ್ಳಿ. ನೋಡಿ ಇಲ್ಲೇ ಉಳ್ಕೊಂಡು ಹೋಗ್ತಾಯಿದ್ದು ನೋಡಿ, ಇದೆಲ್ಲ ಫುಟ್ಬಾಲ್ ಸೆಕ್ಷನ್ನ.
ಫುಟ್ಬಾಲ್ ಶರ್ಟ್ಸ್ ಶಾರ್ಟ್ಸ್, ಆಮೇಲೆ ಅದ್ರದ್ದು ತಕ್ಕಂಗೆ ಟಿಪಿಕಲ್ ಶೂಸ್, ಆಮೇಲೆ ಮುಂದೆ ಹೋಗ್ತಿದ್ದೇವಲ್ಲ ಅದೆಲ್ಲ ಸ್ವಿಮ್ ಸೆಕ್ಷನ್, ಫ್ಲಿಪ್ ಫ್ಲಾಪ್ಸ್ ಅಂತೆ, ವಾಟರ್ ರೆಸಿಸ್ಟೆಂಟ್ ಶೂಸ್, ಎಷ್ಟೊಂದು ಪ್ರಾಡಕ್ಟ್ಸ್ ಇರುತ್ತೆ ಗೊತ್ತಾ. ನಮ್ಗೆ ಗೊತ್ತೇ ಇರಲ್ಲ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಇರುತ್ತೆ. ಈ ಥರ ಸಿಚುವೇಶನ್ಗೆ ಇಲ್ಲ ಈ ಥರ ಸ್ಪೋರ್ಟ್ಗೆ ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇರಲ್ಲ. ಸೊ ಸ್ಪೋರ್ಟ್ ಫ್ರೀಕ್ಸ್, ಫಿಟ್ನೆಸ್ ಫ್ರೀಕ್ಸ್ಗೆಲ್ಲ ಡೆಕ್ಯಾಥ್ಲಾನ್ ಇಸ್ ದ ಬೆಸ್ಟ್ ಪ್ಲೇಸ್. ನೋಡಿ ಈ ಬಾಟಲ್ ಆ್ಯಕ್ಚುಲಿ ನಂಗೆ ಇಷ್ಟ ಆಯಿತು. 1.3 ಲೀಟರ್ಸೋ ಇಲ್ಲ 3 ಲೀಟರ್ಸ್ ವಾಟರ್ ಏನೋ ಅದರಲ್ಲಿ ಫಿಲ್ ಮಾಡ್ಕೊಂಡು ಕುಡಿಬೋದು. ಬಟ್ ನಾನು ತೊಗೊಂಡಿಲ್ಲ, ನನ್ನ ಹತ್ರ ಸಾಕಷ್ಟು ಬಾಟಲ್ಸ್ ಇದೆ. ಸೊ ನಾನು ಅದೆಲ್ಲ ತೊಗೊಂಡಿಲ್ಲ. ಹೀಗೆ ಎಲ್ಲ ಕಡೆ ಗ್ಲಾನ್ಸ್ ಮಾಡ್ತಾ ಎಲ್ಲ ಕಡೆ ನೋಡ್ತಾ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ಫಸ್ಟ್ ಟೈಮ್ ಹೋಗ್ತಿದ್ದೀರಾ, ಎಲ್ಲಿ ಶಾಪ್ ಮಾಡೋದು ಗೊತ್ತಾಗಲ್ಲ ಅಂತಂದರೆ ನೀಟಾಗಿ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಈ ಥರ ಎಡ್ಜಸ್ಸಲ್ಲಿ ನೋಡಿ ಸ್ಕೇಟಿಂಗ್, ಬ್ಯಾಡ್ಮಿಂಟನ್, ಫುಟ್ಬಾಲ್, ಆಮೇಲೆ ಈ ಥರ ರನ್ನಿಂಗ್ ನೋಡಿ, ರನ್ನಿಂಗ್ ಫಾರ್ ವುಮೆನ್ ಅಂತಲೇ ಹಾಕಿರ್ತಾರೆ. ದೆನ್ ಮೌಂಟೇನ್ ಸ್ಪೋರ್ಟ್ಸ್, ಇಲ್ಲೇ ನಾನು ಜಾಸ್ತಿ ತೊಗೊಳ್ಳೋದು ಬಿಕಾಸ್ ಮೌಂಟೇನ್ ಇಸ್ ವೇರ್ ಐ ಆಮ್. ಫುಟ್ವೇರ್ ಈ ಥರ ನೀಟಾಗೆ ಡಿಸ್ಕ್ರೈಬ್ ಮಾಡಿರ್ತಾರೆ. ರನ್ನಿಂಗ್, ಸೊ ಈ ಥರ ನೋಡಿ ನೀವು ಆ ಸೆಕ್ಷನ್ ಒಳಗೆ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ಹೆಡ್ ಬ್ಯಾಂಡ್ಸ್ ಹುಡುಕ್ತಾ ಇದ್ವಿ. ಹೆಡ್ ಬ್ಯಾಂಡ್ಸ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಈ ಥರ ಹೆಡ್ ಬ್ಯಾಂಡ್ಸ್ ಎಲ್ಲ ಯೂಶ್ವಲಾಗಿ ಸ್ಪೋರ್ಟ್ಗೆ ಚೆನ್ನಾಗಿರುತ್ತೆ. ಈ ಕ್ಯಾಪ್ ಮಾತ್ರ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ಆರ್ಯ ಸೈಕ್ಲಿಂಗ್ ಮಾಡ್ತಾ ಸೈಕಲ್ಸ್ ಎಲ್ಲ ಇರುತ್ತೆ, ಸೈಕ್ಲಿಂಗ್ ಎಲ್ಲ ಮಾಡ್ಬೋದು. ಮಕ್ಕಳಿಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಅವ್ರು ಡಿಸ್ಟರ್ಬ್ ಮಾಡಲ್ಲ ಶಾಪಿಂಗ್ ಮಾಡುವಾಗ. ಆ ಕ್ಯಾಪ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಾನು ಸದ್ಯಕ್ಕೆ ಇಲ್ಲೆಲ್ಲೂ ಹೋಗಲ್ಲ ಈಗ ಅಂತ ನಾನು ತೊಗೊಂಡಿಲ್ಲ. ಆಮೇಲೆ ಇದು ನೋಡಿ, ಇದು ಮನೆಯಲ್ಲೇ ಹಾಕ್ಕೊಳ್ಳೋಂಥ ಸಾಕ್ಸ್ ಕಮ್ ಸ್ಲಿಪ್ಪರ್ಸ್. ಸೊ ಅಂದರೆ ಅದು ಸ್ಲೈಡ್ ಆಗೋಲ್ಲ, ನಾವು ಸಾಕ್ಸ್ ಹಾಕ್ಕೊಂಡ್ರೆ ಜಾರ್ ಬಿದ್ದೋಗ್ತೀವಲ್ಲ ಆ ಥರ ಎಲ್ಲ ಆಗೋಲ್ಲ. ಸೊ ಆ ಥರ ಒಂದು ಪ್ರಾಡಕ್ಟ್ ಅದು. ಸೊ ಈ ಥರ ಎಲ್ಲ ಯುನೀಕ್ ಪ್ರಾಡಕ್ಟ್ಸ್ ಇರುತ್ತೆ. ಇಲ್ಲಿ ನೋಡಿ ಭಾರ್ಗವಿನೂ ಸೈಕ್ಲಿಂಗ್ ಮಾಡ್ತಾಯಿದ್ಲು, ಒಂದು ರೌಂಡ್ ಹೋದ್ಲು ಅಷ್ಟೇ. ಸೊ ಒಂದು ರೌಂಡ್ ಸೈಕ್ಲಿಂಗ್ ಮಾಡ್ಕೊಂಡು ಬಂದಳು. ಆರ್ಯ ಒಂದು ರೌಂಡ್ ಸೈಕ್ಲಿಂಗ್ ಮಾಡ್ಕೊಂಡ್ಬಂದ. ತುಂಬ ತರ್ಸ್ಟಿ ಇತ್ತು, ತುಂಬ ಸೆಕೆ ಇತ್ತಲ್ಲ, ಬಿಸಿಲು ತುಂಬ ಹಬೆ ಹೊಡಿತಿತ್ತು. ಅವ್ರ ಫ್ಯಾನ್ಸ್ ಏನೂ ಹಾಕೇ ಇರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ತುಂಬ ಸೆಕೆ ಆಗ್ತಾಯಿತ್ತು ಅಲ್ಲಿ. ಆ್ಯಂಡ್ ಎಸ್ ಇದನ್ನು ಮಾತ್ರ ಹೇಳಬೇಕು, ತಿನ್ನಕ್ಕಲ್ಲೇನೂ ಸಿಗೋಲ್ಲ. ಸೊ ಏನಾರ ವಾಟರ್ ಆ ಥರ ಎಲ್ಲ ಇದ್ದರೆ ಪ್ಲೀಸ್ ತೊಗೊಂಡೋಗಿ. ತಿನ್ನೋಕ್ಕೆ ಕುಡಿಯೋಕ್ಕೆ ಏನೂ ಸಿಗೋಲ್ಲ. ನಾರ್ಮಲ್ ವಾಟರ್ ಇಟ್ಟಿರ್ತಾರೆ, ಬಟ್ ಅದು ಬಾಟಲ್ಡ್ ವಾಟರ್, ಮಿನರಲ್ ವಾಟರ್ ಆ ಥರ, ಅಂದರೆ ಆ ಬಾಟಲ್ ಪ್ಯಾಕ್ಡ್ ಆಗಿರೋ ವಾಟರ್ ಇರೋಲ್ಲ. ಸೊ ನೋಡಿ ಏನೋ ಶೂಸ್ ಎಲ್ಲ ಚೆಕ್ ಮಾಡ್ತಾಯಿದ್ರು ನಮ್ಮ ಮಮ್ಮಿ, ಅದೇ ಹೈಕಿಂಗ್ ಶೂಸ್ ಎಲ್ಲನೂ. ಅವ್ರಿಗೂ ಇವಾಗ ನನ್ನ ಥರನೇ ಟ್ರೆಕ್ದು ಸ್ವಲ್ಪ ಹುಚ್ಚಿಡ್ಬಿಟ್ಟಿದೆ. ನಾನೇ ಅವ್ರಿಗೆ ಹುಚ್ಚಿಡ್ಸಿದ್ದು ಟ್ರೆಕ್ ಮಾಡು, ಟೈಮ್ ಎಲ್ಲ ವೇಸ್ಟ್ ಮಾಡಬೇಡ ಅಂತ. ಬಿಕಾಸ್ ಅದೆಲ್ಲ ಅವ್ರಿಗೆ ಆವಾಗಿನ ಕಾಲದಲ್ಲಿ ಅವ್ರು ಅದೆಲ್ಲ ಮಾಡಿಲ್ವಲ್ಲ. ಸೊ ನಾನೇ ಎನ್ಕರೇಜ್ ಮಾಡಿ ಮಾಡು ಮಮ್ಮಿ ಪ್ಲೀಸ್ ಗೋ ಅಂತ ಕಳಿಸ್ತಾ ಇರ್ತೀನಿ. ಸೊ ನಾವು ಶೂ ತೊಗೋಬೇಕಂದ್ರೆ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂದರೆ ನೋಡಿ, ಈ ಥರ ಬೋರ್ಡ್ ಮೇಲೆ ಇಲ್ಲಿ ಬರೆದಿರ್ತಾರೆ ಮೌಂಟೇನ್ ಹೈಕಿಂಗ್ ಆ್ಯಂಡ್ ಫಾರ್ ವುಮೆನ್ ಅಂತ. ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತಾರೆ, ವಾಟರ್ ಪ್ರೂಫ್, ಇಂಪ್ಯಾಕ್ಟ್, ಟ್ರಾಕ್ಷನ್ ಈ ಥರ ಎಲ್ಲ ಕೊಟ್ಟಾಗ ನೋಡಿಕೊಂಡು ನಾನು ತೊಗೋಬೇಕು. ಇಲ್ಲಿ ಮೌಂಟೇನ್ ಹೈಕಿಂಗ್ ಶೂಸ್ ಇದೆ, ಇಲ್ಲಿ ನೇಚರ್ ಹೈಕಿಂಗ್ ಶೂಸ್ ಇದೆ. ಆಮೇಲೆ ನೋಡಿ ಇದೆಲ್ಲ ನೇಚರ್ ಹೈಕಿಂಗ್ ಇದೆಲ್ಲ ನೇಚರ್ ಹೈಕಿಂಗೆ. ಸೊ ಇದು ಫುಟ್ವೇರ್ ವುಮೆನ್ ಸೆಕ್ಷನ್ ಬಂದಾಗ ಈ ಥರ ಇರುತ್ತೆ. ಇದು ಬಿಟ್ಟರೆ ನೋಡಿ ಹಾಗೇ ಹೋಗ್ತಾ ನೋಡಿ, ಇದು ಸ್ನೋ ಹೈಕಿಂಗ್, ಟ್ರೆಕ್ಕಿಂಗ್, ಹೈಕಿಂಗ್ ಫಾರ್ ಕಿಡ್ಸ್. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಇದು ಬಂದು ಮಸಾಜರ್. ಇದು ತುಂಬ ಎಫೆಕ್ಟಿವ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ಬ್ಯಾಟ್ರೀಸಿಂದ ರನ್ ಆಗೋಲ್ಲ, ಇದನ್ನು ಚಾರ್ಜ್ ಮಾಡ್ಬೋದು. ತುಂಬ ಚೆನ್ನಾಗಿ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಅದನ್ನು ಪರ್ಚೇಸ್ ಮಾಡ್ಬೋದು ನೀವು. ಇಟ್ಸ್ ಓನ್ಲಿ $6.99 ಅಷ್ಟೇ. ಸೊ ಇಟ್ಸ್ ಅಫೋರ್ಡಬಲ್ ಆಲ್ಸೋ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಾನು ತೊಗೊಂಡಿಲ್ಲ, ಇದರಲ್ಲಿ ಇರೋದೆಲ್ಲನೂ. ಇದರಲ್ಲಿ ಕಮ್ಮಿ ಒಂದೆರಡು ಮಾತ್ರ ನಾನು ತೊಗೊಂಡಿದ್ದೆ, 2-3 ಮಾತ್ರ ತೊಗೊಂಡಿದ್ದೀನಿ. ಸೊ ನಾನು ನೆಕ್ಸ್ಟ್ ಟ್ರೆಕ್ ಹೋಗೋದು ಮಾನ್ಸೂನ್ ಸೀಸನಲ್ಲಿ. ಈಗ ಸಮ್ಮರ್ ಅಲ್ವಾ, ನಾನು ಎಷ್ಟಾಗ ಆಚೆ ಹೋಗಲ್ಲ, ತುಂಬ ಬಿಸಿಲು ಅಂತ. ಸೊ ಸಮ್ಮರ್ ನಾನು ಪರ್ಚೇಸ್ ಮಾಡಿದಾಗ ಅದನ್ನು ಶೂಟ್ ಮಾಡ್ತೀನಿ ಆಗ. ಸೊ ಇದೆಲ್ಲ ಮಮ್ಮಿ ಸ್ಟಫ್. ಸೊ ಇದಾದಮೇಲೆ ಒಂದು ಪೂಲ್ ಹಾಕಿದ್ರು ನೋಡಿ, ಎಲ್ಲ ಪ್ರಮೋಷನ್ಗೆ ಸಮ್ಮರ್ ಟೈಮಲ್ಲಿ ಹೆಂಗೆಲ್ಲ ಮಾಡ್ತಾರೆ. ಸೊ ಅದನ್ನು ಮಕ್ಕಳು ಜಸ್ಟ್ ನೋಡ್ಕೊಂಡು ಬಂದರು. ಸೊ ಇದೆಲ್ಲ ಮುಗಿಸ್ಕೊಂಡು ನಾವೀಗ, ತುಂಬ ಬಿಸಿಲಿತ್ತಲ್ಲ ಅಲ್ಲಿ ನಾನು ಹೇಳ್ದಂಗೆ ಏನೂ ಫುಡ್ ಏನೂ ಐಟಮ್ಸ್ ಇರಲಿಲ್ಲ. ಸೊ ಅಲ್ಲಿಂದ ನಾವು ಸೀದಾ HSR ಅಲ್ಲಿರೋ ಕಾರ್ನರ್ ಹೌಸ್ಗೆ ಹೋದ್ವಿ.
ಸೊ ಕಾರ್ನರ್ ಹೌಸಲ್ಲಿ ಏನು ತೊಗೊಂಡ್ವಿ ನೋಡಿ. ಸೊ ಕಾರ್ನರ್ ಹೌಸ್ಗೆ ಬಂದು ಎಲ್ಲರಿಗೂ ಕಾರ್ನರ್ ಹೌಸ್ ಒಂದು ಹೈಪ್ ಅಲ್ವಾ, ಸೂಪರಾಗಿರುತ್ತೆ ಟೇಸ್ಟ್ ಆ್ಯಕ್ಚುಲಾಗೆ. ಕಾರ್ನರ್ ಹೌಸಲ್ಲಿ ಎಲ್ಲರಿಗೂ ಇಷ್ಟ ಆಗೋದು ಡೆತ್ ಬೈ ಚಾಕ್ಲೇಟ್ಸ್ ಆರ್ ಕೇಕ್ ಫಜ್. ಬಟ್ ನನಗೆ ಇಷ್ಟ ಆಗೋದು ಪರ್ಸ್ನಲ್ ಫೇವ್ರೆಟ್ ಅಂದರೆ ಕೇಕಾ ಮೊಕ್ಕ. ಸೊ ಎಲ್ಲ ಕಾಫಿ ಇಷ್ಟಪಡೋರಿಗೆ, ಕಾಫಿ ಫ್ಲೇವರ್ ಇಷ್ಟಪಡೋರಿಗೆ ದೇ ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಸೊ ಪ್ಲೀಸ್ ಡೂ ಟ್ರೈ ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ಸೊ ಹೇಗಿದೆ ಅಂತ ಹೇಳಿ ನನಗೆ. ಕಾಫಿ ಲವರ್ಸ್ ಎಲ್ಲನೂ ಕೇಕ್ ಮೊಕ್ಕ ಅಂತ ಸೇಮ್ ಕೇಕ್ ಫಜ್ ಥರನೇ ಇರುತ್ತೆ, ಬಟ್ ವೆನಿಲಾ ಐಸ್ ಕ್ರೀಮ್ ಬದಲು ಕಾಫಿ ಐಸ್ ಕ್ರೀಮ್ ಹಾಕಿರ್ತಾರೆ. ಸೊ ತಿಂದು ಹೇಗಿದೆ ಅಂತ ಹೇಳಿ. ಅಲ್ಲಿಂದ ನಾವು ನಾಳೆ ಅಕ್ಷಯ ತೃತೀಯ ಅಲ್ವಾ, ಚಿಕ್ಕದಾಗಿ ಏನಾರ ಪರ್ಚೇಸ್ ಮಾಡೋಣ ಅಂತ ಅಲ್ಲಿಂದ ಹೋಗ್ತಾ ಇದ್ವಿ ನಾವು. ನಾನು ಮಮ್ಮಿ ಇಬ್ಬರು ಸಡನ್ನಾಗಿ ಡಿಸೈಡ್ ಮಾಡಿ ಹೋಗಿದ್ವಿ. ಸೊ ಏನು ಪರ್ಚೇಸ್ ಮಾಡಿದ್ವಿ ಅಂತ ನಾನು ಪ್ರೀವಿಯಸ್ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ನಾನು ಹೇಳಲ್ಲ, ನಮ್ಮ ಮಮ್ಮಿ ಪರ್ಮಿಷನ್ ಕೊಡೋಲ್ಲ. ಸೊ ಅಲ್ಲಿಂದ ನಾವು ಸೀದಾ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ HSR ಅಲ್ಲಿರೋದಕ್ಕೆ ಹೋದ್ವಿ. ಅಲ್ಲಿ ಹೋಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದಿದ್ದು. ಸೊ ಹಾಯ್ ಗೈಸ್, ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ವೆರಿ ಕಮ್ಮಿ ತೊಗೊಂಡಿದ್ದೀನಿ, ನಾನೇನು ಜಾಸ್ತಿ ತೊಗೊಂಡಿಲ್ಲ. ನಮ್ಮ ಮಮ್ಮಿ ಜಾಸ್ತಿ ತೊಗೊಂಡ್ರು. ಅವರೆಲ್ಲೋ ಹೋಗ್ತಾ ಇದ್ದಾರೆ ಟ್ರಿಪ್ ಕೈಂಡ್ ಆಫ್. ಸೊ ಅದಕ್ಕೆ ಅಂತ ಕರ್ಕೊಂಡು ಹೋದೆ. ಫಸ್ಟ್ ಟೈಮ್ ಅವ್ರು ಡೆಕಾಥ್ಲಾನ್ಗೆ ಬಂದಿದ್ದು. ಸೊ ನಾನು ಯೂಶಲಾಗಿ ಹೋಗ್ತಾ ಇರ್ತೀನಲ್ಲ, ಸೊ ನಾನು ಹೋದಾಗ ತೊಗೊಳ್ಳೋಣ ಅಂತ ನನಗೇನು ಬೇಕಿತ್ತು ಅದನ್ನು ಮಾತ್ರ ತೊಗೊಬಂದಿನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಥಿಂಗ್ ಬಂದು ಯೋಗ ಮ್ಯಾಟ್ ಅಂತೂ ನನಗೆ ಬೇಕಿತ್ತು. ಆನ್ಲೈನ್ ಹುಡುಕಿ ಸ್ವಲ್ಪ ಡೌಟಲ್ಲಿದೆ. ಅದು ಸ್ವೆಟ್ ರೆಸಿಸ್ಟೆನ್ಸ್ ಇರುತ್ತೆ, ಜಾರುತ್ತಲ್ಲ, ನಾವು ಎಕ್ಸಸೈಸ್ ಮಾಡೋಕೆ ಜಾರುತ್ತೆ, ಕೈ ಎಲ್ಲ ಜಾರುತ್ತೆ. ಸೊ ಇದು ಒಳ್ಳೆ ಪ್ರೈಸಿಗೆ ಸಿಕ್ತು. ಇದು ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು 2300 ರುಪೀಸ್. ಬಟ್ ನನಗೆ ಬಿದ್ದಿದ್ದು 1000 ರುಪೀಸ್ ಮಾತ್ರ, ಆಫರ್ ಮೇಲಿತ್ತು. ಸೊ ಈ ಯೋಗ ಮ್ಯಾಟ್ ತೊಗೊಂಡಿದ್ದೀನಿ. ಥಿಕ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಆ್ಯಂಟಿ ಸ್ಕಿಡ್ ಮೆಟೀರಿಯಲ್. ಸೊ ಫಸ್ಟ್ ಥಿಂಗ್ ಯೋಗ ಮ್ಯಾಟ್, ಇದು ನನಗೆ ಬೇಕಿತ್ತು. ಆಮೇಲೆ ಇದು ಬಂದ್ಬಿಟ್ಟು ಹೆಡ್ ಶವರ್ ಮಾಡ್ಕೊತೀವಲ್ಲ, ಹೆಡ್ ಬಾತ್ ತೊಗೊಂಡಾಗ ಅದನ್ನು ಈ ಥರ ಹಾಕಿ ಕೂದಲೆಲ್ಲ ರ್ಯಾಪ್ ಮಾಡಿ ನೀಟಾಗಿ ಟಕ್ ಇನ್ ಮಾಡ್ಬೋದು. ಸೊ ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಹೆಡ್ ಆಫ್ಟರ್ ಯುವರ್ ಹೇರ್ ವಾಶ್. ಸೊ ಇದಕ್ಕೊಂದು. ಆಮೇಲೆ ಆರೆಂಗೆ ಇದು ಸಿಂಪಲ್ ಡೈಲಿ ಆಟ ಆಡೋಕ್ಕೆ, ನನಗೆ ವೀಕಿಗೂ ಕೂಡ ಆಟಾಡ್ಬೋದು ಅಂತ ನಾನು ಇದನ್ನು ತೊಗೊಂಡೆ. 3 to 4 ಆಡೋಣ ಅಂತ ಇದೊಂದು. ಆಮೇಲೆ ಇದು ಬಂದು ಜಸ್ಟ್ ಏನಂತಾರೆ, ವೈಪ್ ಮಾಡ್ಕೊಳ್ಳೋದಕ್ಕೆ. ಎಲ್ಲನ ಆಚೆ ಹೋಗ್ತೀವಲ್ಲ, ಚಿಕ್ಕದಾಗೆ ಫೇಸ್ ವಾಶ್ ಮಾಡಿದಾಗ ವೈಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಪಾಕೆಟ್ ಸೈಜ್, ಇಷ್ಟು ಕ್ಯೂಟಾಗಿ ಚಿಕ್ಕದಾಗೆ ನಾವು ಹ್ಯಾಂಡಿ ಇರುತ್ತೆ ಅಂತ ಇದೊಂದು ತೊಗೊಂಡೆ ಅಷ್ಟೇ. ಆಮೇಲೆ ಒಂದು ಬಾಲ್ ತೊಗೊಂಡ, ಇಷ್ಟನ್ನು ತೊಗೊಂಡಿದ್ದು. ಇನ್ನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ಮಮ್ಮಿ ಮಾತ್ರ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ರು. ಸೊ ಮಮ್ಮಿದೇನೋ ನಾನು ತೋರ್ಸೋಕೆ ಹೋಗಲ್ಲ, ಅವರು ನನಗೆ ಪರ್ಮಿಷನ್ ಕೊಡೋಲ್ಲ ನಾನು ಹೇಳಿದಾಗೆ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ಬ್ಲಾಗ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.